ನಮಸ್ಕಾರ ನನ್ನ ಎಲ್ಲ ಮನೆ ದೇವರುಗಳಿಗೆ. ಏನಪ್ಪ ಆಫ್ಟರ್ ಲಾಂಗ್ ಟೈಮ್ ಆಗಿ ವ್ಲಾಗ್ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ಲೇಬೇಕು ಅಂತ ತಾನೇ ನಾನು ವಿಡಿಯೋ ಮಾಡ್ತಾ ಇರೋದು. ನೀವು ಯೋಚನೆ ಮಾಡ್ತಿರೋದು ನಿಮ್ ತಲೆಯಲ್ಲಿ ಇರಬಹುದು, ಆದ್ರೆ ನಿಮ್ಗೆ ಯೋಚನೆ ಕೊಟ್ಟಿದ್ದು ಮಾತ್ರ ನಾನು. ಇದು ಸಿದ್ದು ಅಫಿಷಿಯಲ್. ನಾನು ಸುಮ್ನೆ ವಿಡಿಯೋ ಮಾಡಲ್ಲ. ವಿಡಿಯೋ ಮಾಡಕ್ ಒಂದು ಕಾರಣ ಐತೆ. ಆ ಕಾರಣ ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಅನ್ನು ಆನ್ ಮಾಡ್ಕೊಳ್ಳಿ. ಹಂಗೆ ಒಂದ್ ಲೈಕ್ ಹೊಡೆದ್ಬಿಟ್ಟು ವಿಡಿಯೋ ಹೆಂಗ್ ಬಂದೈತೆ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಎಂಡ್ ಮಾಡೋಣ. ಸರಿ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡ್ ನನ್ನ ಕರ್ಕೊಂಡು ಹೋಗೋಕೆ ಕುದುರೆ ತಗೊಂಡ್ ಬಂದ. ನಾವು ಕತ್ತೆ ಮೇಲೆ ಕೂತ್ಕೊಂಡು ಕೊಲಂಬೋ ಪಕ್ಕ ಇರೋ ಶ್ರೀಲಂಕಾಕ್ ಹೋಗ್ತಾ ಇದೀವಿ. ಆಫ್ರಿಕಾಗೆ ಏನಕ್ಕಪ್ಪ ಹೋಗ್ತಾ ಇದೀವಿ ಅಂದ್ರೆ ಆಫ್ರಿಕಾ ಜಾತ್ರೆ ಐತೆ ಇವತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ನಿನಗೆ ಅರ್ಥ ಆಗಲ್ಲ ಬಿಡು ರಂಗಣ್ಣ. ನಮ್ಮ ಜನರು ಎಲ್ಲ ಬುದ್ಧಿವಂತರು ಎಲ್ಲ ತಿಳ್ಕೊಂತಾರೆ. ಇವತ್ತೇನಪ್ಪ ಮ್ಯಾಟ್ರು ಅಂದ್ರೆ ನಮ್ಮೂರ್ ಆಫ್ರಿಕಾದು ಇವತ್ತು ಜಾತ್ರೆ ಐತೆ. ಆ ಜಾತ್ರೆಯಲ್ಲಿ ಏನೇನ್ ಮಾಡ್ತೀವಿ ಏನೇನಿಲ್ಲ, ಯಾವ್ದೇ ಸಂಪ್ರದಾಯ ನಮ್ಮ ಜಾತ್ರೆಯಲ್ಲಿ ಮಾಡ್ತಾರೆ ಎಲ್ಲ ತೋರಿಸ್ತೀನಿ, ಬನ್ನಿ. ನಾನ್ ವಿಡಿಯೋ ಮಾಡ್ತಿರೋದ್ ನೋಡಿ ನನ್ನ ಫ್ರೆಂಡ್ ಸೊಂಟ ಮುಚ್ಕೊಂಡ. ಅಲ್ಲಿಂದ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಬಸ್ಸಲ್ಲಿ ಹತ್ಬಿಟ್ಟು ಟ್ರೈನ್ಗೆ ಗಾಳಿ ಐತಾ ಇಲ್ಲ ಅಂತ ನೋಡ್ಕೊಂಡು ಏರೋಪ್ಲೇನ್ ತಗೊಂಡು ಹೊರಟೇ ಬಿಟ್ವಿ. ನಮ್ಮ ಫಾಲೋವರ್ಸಿಗೆ ಹೇಳಕ್ಕೆ ಇಷ್ಟಪಡ್ತಿಕೊಂಡು ಎಲ್ಲರಿಗೆ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಯಾವ ಇವೆಲ್ಲ? ನಾವಲ್ಲಿಂದ ಸೀದಾ ನಮ್ಮ ಆಫ್ರಿಕಾ ಕಡೆ ಹೋಗ್ಬೇಕಾದ್ರೆ ನಮ್ ನಾಯಿಲಿ ಪೆಟ್ರೋಲ್ ಖಾಲಿ. ಸಾರಿ ಬೈಕಲ್ಲಿ ಪೆಟ್ರೋಲ್ ಖಾಲಿ. ಇವಾಗಿಂದ ಸೀರಿಯಸ್ ಆಗಿ ಮಾಡ್ತೀನಿ ನೋಡಿ. ಸೀರಿಯಸ್ ಮಾಡಲ್ಲ. ಏನ್ ಮಾಡ್ಕೊಂತೀರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಆದ್ರೂ ಇರ್ಲಿ ಬಿಡಿ, ಸೀರಿಯಸ್ ಆಗಿ ಮಾಡ್ತೀನಿ ಕೇಳಿ. ನನ್ನ ಫ್ರೆಂಡು ಬೈಕಲ್ಲಿ ಪೆಟ್ರೋಲ್ ಐತೋ ಇಲ್ಲ ಅಂತ ನೋಡಲ್ಲ. ಓಸಿ ಬೈಕ್ ಸಿಕ್ತು ಅಂದ್ರೆ ತಕೊಂಡ್ ಎತ್ಕೊಂಡ್ ಬರ್ತಾ ಇರ್ತಾನ ಅಷ್ಟೇ. ಅದಕ್ಕೆ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಆಮೇಲೆ ಈ ನನ್ ಮಗನಿಗೆ ಗಾಡಿ ತಳ್ಳು ಅಂದ್ರೆ ಗಾಡಿ ಮೇಲೆ ಇರೋ ನನಗ್ ತಳ್ತವನೆ. ಆಮೇಲೆ ಈ ನನ್ ಮಗನಿಗೆ ಆಗಲ್ಲ ಅಂತ ನಾನ್ ಬೈಕ್ ತಗೊಂಡ್ಬಿಟ್ಟು ನಾನೇ ತಳ್ಕೊಂಡ್ ಹೋಗ್ದೆ. ಫೈನಲಿ ಪೆಟ್ರೋಲ್ ಪಂಪ್ ಬಂದೇ ಬಿಟ್ವಿ. ಇವ ನಮ್ಮ ಕಾಕ ನೋಡ್ರಿ, ಇವ ನಮ್ಮ ಕಾಕ ನೋಡ್ರಿ. ಯೂಟ್ಯೂಬ್ ಚಾನಲ್ ಬಿಡ್ಲತ್ತಿ ಯಾರಿಗೆ ತೋರಿಸೋ ಪಾನಿಪುರಿ ನೋಡ್ಬಾ. ಫೈನಲಿ ಪೆಟ್ರೋಲ್ ಹಾಕೊಂಡು ಜಾತ್ರೆಗೆ ಬಂದೇ ಬಿಟ್ವಿ. ಜಾತ್ರೆ ಬನ್ನಿ ಬ್ರೋ, ನೋಡಿ ಬನ್ನಿ. ಪಾನಿಪುರಿ ನೋಡ್ಬಾರಲ್ಲ ಬಾಬಾ. ಕಾಸಲ್ಲಪ್ಪ, ನಾನು ನಿಜವಾಗ್ಲೂ ನನಗೆ ಕಾಲ್ ಬೀಳ್ತೀನಿ. ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಒಂದು ವಿಡಿಯೋ ಮಾಡ್ತಿದ್ದೆ. ಇವ್ ನೋಡ್ರಿ ಮಾರಿ, ಹುಡುಗಿರ ಅಂದ್ರೆ ಮಕ್ಕಳಂಗೆ ಖರ್ಚು ಮಾಡ್ತಾನೆ. ನಮ್ಮ ಹತ್ರ ಅಂದ್ರೆ ₹1 ಬಿಚ್ಚಲ್ಲ. ಅವ ಸರಿ ಸೇರಿ ನೋಡ್ರಿ. ಜಿಪ್ಸುಳಿ ಮಕ್ಕಳು ಇಬ್ಬರು ಜಿಬ್ಬರ ನೋಡ್ರಿ. ₹1 ಬಿಚ್ಚಲ್ರಿ ಇವರು. ಹುಡುಗಿರ ಅಂದ್ರೆ ಹೆಂಗ್ ಬೇಕಂಗ್ ಖರ್ಚು ಮಾಡ್ತಾರ್ರಿ. ಅಲ್ಲ ಇವ್ರಾಯ್ ಸ್ಕ್ಯಾನ್ ಮಾಡತ್ತೀನಿ. ಹೆಂಗ್ ನೋಡಿದ್ ಕೆಳಗಿಂದ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅನ್ನು. ಲೈಕ್ ಮಾಡಿ, ಮಾಡಿ, ಮಾಡಿ. ಓಕೆ. ಅಣ್ಣ ಹೇಳ್ದಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಂಗೆ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿನ್ ಪೋರಿ ಬೇಕಾ? ನಿನ್ಗೆ ನಿಮ್ ಪೋರಿ ಬೇಕಾ? ನಿಮ್ ಪೋರಿ ಹೆಸರು ವಾಟ್ ಇಸ್ ಯುವರ್ ಪೋರಿ ನೇಮ್? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಫೈನಲಿ ಪಲ್ಲಕ್ಕಿ ಬಂದೇ ಬಿಡ್ತು. ಪಲ್ಲಕ್ಕಿ ಬಂದ್ಮೇಲೆ ತೇರು ಹೊರಡೋದು. ಮತ್ತೆ ನಿಮ್ಮೂರ್ ಕಡೆ ಸಂಪ್ರದಾಯ ಎಲ್ಲ ಹೆಂಗೆ ಕಮೆಂಟ್ ಮಾಡಿ ಹಂಗೆ. ಮತ್ತೆ ಅಲ್ಲಿ ನನ್ನ ಫ್ಯಾನ್ಸ್ ಸಿಕ್ಕಿದ್ರು. ನನಗೆ ತುಂಬಾ ಜನ ಫ್ಯಾನ್ಸ್ ಸಿಕ್ಕಿದ್ರು. ಬಟ್ ಎಲ್ಲರಿಗೂ ವಿಡಿಯೋ ಮಾಡಕ್ ಆಗಿಲ್ಲ. ಇವನ ಹೆಸರು ತಿಪ್ಪಣ್ಣ ಅಂತ. ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾನೆ. ನೆಕ್ಸೋನ್ ಅಂತ ಒಂದು ಐಡಿ ಐತೆ ನೋಡಿ. ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ. ಫೈನಲಿ ತೇರ್ ಎಳೆಯಕ್ ಸ್ಟಾರ್ಟ್ ಮಾಡೇ ಬಿಟ್ರು. ಅದ್ರಲ್ಲಿ ನಾವು ಸೇರ್ಕೊಂಡ್ವಿ.
ಆದ್ಮೇಲೆ ಎಲ್ಲರೂ ಮಂಡಿ ಊರಿ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ನಾನ್ ಕಾರಿಗೆ ತೇರಿಗೆ ಹೊಡಿಕ್ ಹೋಗಿ ಯಾವ್ದೋ ಪಾರ್ಕ್ ಹೊಡೆದ್ಬಿಟ್ಟೆ. ಎಲ್ಲಾರು ಜಾತ್ರೆಯಲ್ಲಿ ತುಂಬಾ ಪ್ರೀತಿ ತೋರಿಸಿ ನನಗೆ ಗುರ್ತಿಡಿದು ಮಾತಾಡ್ಸಿದಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐದು ನಿಮಿಷ ಡ್ಯಾನ್ಸ್ ಮಾಡೋದು ಹೆಂಗನ ಆಯ್ತು, ನನ್ ಚಪ್ಲಿನೇ ಕಿತ್ತೋಯ್ತು. ಅದ್ರಲ್ಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟು ನೀನೆಲ್ಲ ಚಪ್ಲಿ ಏನೋ ಕೈಯಲ್ಲಿ ಹಿಡ್ದಿದ್ಯಾ, ನಾನು ಸರಿ ಮಾಡ್ಕೊಡ್ತೀನಿ ಕೊಡು ಅಂತ ಚಪ್ಲಿ ಕಸ್ಕೊಂಡ್ಬಿಟ್ಟು ಅವನೇ ಕೈಯಲ್ಲಿ ಹಿಡ್ಕೊಂಡು ಚಪ್ಲಿ ಸರಿ ಮಾಡ್ಕೊಟ್ಟ. ಕೊರಗನೆ ಮರಸಿದೆ ತುತ್ತಿಡೋ ಕೈಯಾದೆನಿ ಹೆತ್ತ ತಾಯಿಗೂ ಮಿಗಿಲಾದೆನಿ. ನಮ್ ಫ್ರೆಂಡ್ಶಿಪ್ ಬಾಂಡಿಂಗ್ ಅಲ್ಲಿ ಹಂಗೆ ರೀ, ಅವ್ನ್ ಚಪ್ಲಿ ನನ್ ಕೈಯಲ್ಲಿ ಹಿಡಿಬೇಕು ಹಂಗೆಲ್ಲ ಹಂಗೇನಿಲ್ಲ. ನಮ್ ಫ್ರೆಂಡ್ಶಿಪ್ ಹೆಂಗಂದ್ರೆ ಅವ್ನ್ ಚಪ್ಲಿನ ನಾನು ಹಾಕೋತೀನಿ, ನನ್ ಚಪ್ಲಿನ ಅವ್ನ ಹಾಕೋತಾನೆ, ಅವ್ನ್ ಚಪ್ಲಿನ ನಾನು ಕೈಯಲ್ಲಿ ಹಿಡಿತೀನಿ, ನನ್ ಚಪ್ಲಿನ ಅವ್ನ್ ಕೈಯಲ್ಲಿ ಹಿಡಿತಾನೆ, ನನ್ ಶರ್ಟ್ ನ ಅವ್ನ ಹಾಕೋತಾನೆ, ಅವ್ನ್ ಶರ್ಟ್ ನ ನಾನು ಹಾಕೋತೀನಿ. ಜೀವಕ್ ಜೀವ ಕೊಡೋ ಫ್ರೆಂಡ್ಸ್ ರೀ ನಮ್ಗೆ. ಮತ್ತೆ ಇಲ್ಲಿ ನಮ್ಗೆ ಛೋಟಾ ಫ್ಯಾನ್ಸ್ ಸಿಕ್ಕಿದ್ರು, ಮತ್ತೆ ಅವ್ರ ಜೊತೆ ಒಂದು ಫೋಟೋ ತಕೊಂಡೆ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಎಲ್ಲ ಮಾಡಿ, ಎಲ್ಲ ಧ್ವಂಸ ಮಾಡ್ಬಿಡಿ. ಇದ್ದಾನೆ ಅವನು. ನಾವು ಚಿಕ್ಕವರಿರುವಾಗ ಈ ತರ ಆಡ್ತಿದ್ವಿ, ಆದ್ರೂ ಆಗಿನ ಟೈಮ್ ಇವಾಗೇನ್ ಬರಲ್ಲ ಬಿಡಿ. ಅವಾಗಿನ ಟೈಮೇ ಬೇರೆ, ಅವಾಗಿನ ಮೆಮೊರೀಸೇ ಬೇರೆ. ಬೈಕಲ್ಲಿ 3 ಜನ ಕೂಡೋದೇ ಹೆಚ್ಚು, ನಾವು 4 ಜನ ಕೂತ್ಕೊಂಡು ಸೀದಾ ಹೋದ್ವಿ ಗುಡಿ ಕಡೆ. ಹೇಳಿ. 2 ಗಾಡಿ in 8 members. I little bit in English to understand. I like ನಾಗರಬಾಡಿ ಇದೇನಾಯ್ತು ನೆಕ್ಸ್ಟ್ ದೇವ್ರಿಗೆ ದರ್ಶನ ಮಾಡಕ್ ಬಂದ್ವಿ. ದೇವರಲ್ಲಿ ಏನಾರ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ, ಆದ್ರೆ ದೇವ್ರು ಹೇಳ್ದ ಏನು ಕೊಡಲ್ಲ ಹೋಗ್ಬಿಡು ಅಂದ. ಆದ್ರೂ ದೇವರಲ್ಲಿ ಕೇಳ್ಕೊಂಡೆ ಯೂಟ್ಯೂಬ್ ಅಲ್ಲಿ 50K ಸಬ್ಸ್ಕ್ರೈಬರ್ ಆಗ್ಲಿ, ಇನ್ಸ್ಟಾದಲ್ಲಿ 200K ಫಾಲೋವರ್ಸ್ ಆಗ್ಲಿ ಅಂತ. ಅದಕ್ಕೆ ದೇವ್ರು ಮನೆಗೆ ಹೋಗಿ ಊಟ ಮಾಡ್ಬಾ ಅಂದ್ರು. ಅದಕ್ಕೆ ಮನೆಗೆ ಹೋಗಿ ಊಟ ಮಾಡಿ ಬರೋಣ ಅಂತ ಬಂದೆ. ಬಟ್ ಏನ್ ಮಾಡ್ತೀರಾ, ನಿದ್ದೆ ಬಂದ್ಬಿಡ್ತು, ಇಲ್ಲೇ ಮಲಗ್ದೇವಿ. ಹ್ಯಾಪಿ ಬರ್ಡೇ ಟು ಯು. ಮಲಗಿರೋ ನನ್ನ ಫ್ರೆಂಡ್ ನ ಎಬ್ಬಿಸ್ಬಿಟ್ಟು ಹ್ಯಾಪಿ ಬರ್ಡೇ ಟು ಅಂತಾರೆ ಕಳ್ಳನ್ ಮಕ್ಕಳು. ಇನ್ನೂ ಒಂದೇನ್ ಗೊತ್ತಾ, ಈ ವಿಡಿಯೋ 1 ತಿಂಗಳ ಹಿಂದೆ ಇರೋದು ವಿಡಿಯೋ, ನನಗೆ ಎಡಿಟಿಂಗ್ ಮಾಡಕ್ ಆಗಿಲ್ಲ, ಅದಕ್ಕಾಗಿ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.